ಎಸ್.ಎಂ. ಕೃಷ್ಣ ಅವರ ಹುಟ್ಟೂರು ಸೋಮನಹಳ್ಳಿಯಲ್ಲಿ ಅಂತ್ಯಕ್ರಿಯೆ ನೆರವೇರಿಸೋದಕ್ಕೆ ಅಂತ ತಯಾರಿ ನಡೀತಾ ಇದೆ. ಎಸ್.ಎಂ. ಕೃಷ್ಣ ಅವರ ನೆಚ್ಚಿನ ಕಾಫಿ ಡೇ ಆವರಣದಲ್ಲಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇರುವಂಥದ್ದು. ಇನ್ನು ಅಂತ್ಯಕ್ರಿಯೆಯಲ್ಲಿ ರಾಜಕೀಯ ಗಣ್ಯರೆಲ್ಲರೂ ಕೂಡ ಭಾಗಿಯಾಗಲಿದ್ದಾರೆ. ಇನ್ನು ವಿವಿಐಪಿಗಳು ಆಗಮಿಸುವ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಭದ್ರತೆಯನ್ನು ಹಮ್ಮಿಕೊಳ್ಳಲಾಗಿದೆ. ಯಾವುದೇ ರೀತಿಯಾದಂತಹ ಸಮಸ್ಯೆಗಳಾಗದಂತೆ ಬಿಗಿ ಭದ್ರತೆಯನ್ನು ಹೆಚ್ಚಳ ಮಾಡಲಾಗಿದೆ. 3 SP, 3 ಜನ ASP, 10 ಜನ DYSP, 30 ಜನ CPI, 50 ಜನ PSIಗಳನ್ನು ನಿಯೋಜನೆ ಮಾಡಲಾಗಿದೆ ಭದ್ರತೆಗೆ. ಇನ್ನು ಪಾರ್ಕಿಂಗ್, ಆಸನ ವ್ಯವಸ್ಥೆ ಸೇರಿದಂತೆ ಎಲ್ಲ ರೀತಿಯಾದಂತಹ ವ್ಯವಸ್ಥೆಗಳಿಗಾಗಿ ತಯಾರಿಯನ್ನು ಮಾಡಲಾಗಿರುವಂಥದ್ದು. ಹಳೆ ಮೈಸೂರು ಬೆಂಗಳೂರು ಹೆದ್ದಾರಿ ಮೂಲಕವಾಗಿ ಸಂಚಾರ ಏನು ನಡೀತಾ ಇತ್ತು ಅದನ್ನು ಬದಲಾವಣೆ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಹಳೆ ಮೈಸೂರು ಬೆಂಗಳೂರು ಹೆದ್ದಾರಿ ರಸ್ತೆಯಲ್ಲಿ ಕೆಲವು ಹೊತ್ತು ಸಂಚಾರ ಬದಲಾವಣೆ ಆಗುವಂತಹ ಸಾಧ್ಯತೆ ಇದೆ. ಇತ್ತ ಪೊಲೀಸ್ ಅಧಿಕಾರಿಗಳು ಕೂಡ ಅಂತ್ಯಕ್ರಿಯೆ ನೆರವೇರುವಂತಹ ಸ್ಥಳಕ್ಕೆ ಆಗಮಿಸಿ ಎಲ್ಲ ವ್ಯವಸ್ಥೆಗಳನ್ನು ಅವಲೋಕಿಸಿದ್ದಾರೆ. ಇನ್ನು ಅದೇ ರೀತಿಯಾಗಿ ಭದ್ರತೆಯನ್ನು ಕೂಡ ಅವಲೋಕನ ಮಾಡಿರುವಂಥದ್ದು. ಸ್ಥಳಕ್ಕೆ ಆಗಮಿಸಿದಂತಹ ಹಿರಿಯ ಅಧಿಕಾರಿಗಳು ಯಾವ ರೀತಿಯಾಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ, ಅದೇ ರೀತಿ ಪೊಲೀಸರು ಯಾವೆಲ್ಲ ರೀತಿಯಲ್ಲಿ ಭದ್ರತೆಗಾಗಿ ನಿಯೋಜನೆಗೊಂಡಿದ್ದಾರೆ, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಪಡೆದುಕೊಂಡಿದ್ದಾರೆ. ಇನ್ನು ಅದೇ ರೀತಿಯಲ್ಲಿ ಯಾವುದೇ ರೀತಿಯಾದಂತಹ ಲೋಪದೋಷಗಳು ಆಗದ ರೀತಿಯಲ್ಲಿ ಸಾಕಷ್ಟು ಕ್ರಮಗಳನ್ನು ಕೂಡ ಕೈಗೊಂಡಿರುವಂಥದ್ದು. ಇನ್ನು ರಸ್ತೆಯುದ್ದಕ್ಕೂ ಎಲ್ಲೆಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಅಲ್ಲೂ ಕೂಡ ಬ್ಯಾರಿಕೇಡಿಂಗ್ ಒಳಗೊಂಡಂತೆ ಎಲ್ಲ ರೀತಿಯಾದಂತಹ ಭದ್ರತೆಗಳನ್ನು ಕೈಗೊಂಡಿರುವಂಥದ್ದು. ದೃಶ್ಯಾವಳಿಯಲ್ಲಿ ಅಂತ್ಯಕ್ರಿಯೆಗೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಿ, ಗಮನಿಸ್ತಾ ಇದ್ದೀರಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಪ್ರಕಾಶ್. ಸೋಮನಹಳ್ಳಿಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಕಾಶ್, ಇದೀಗ ಅಂತಿಮ ದರ್ಶನಕ್ಕೆ ಅದೇ ರೀತಿಯಾಗಿ ಅಂತ್ಯಕ್ರಿಯೆಗೆ ಯಾವ ರೀತಿಯಾಗಿ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ? ಸಂತೋಷ್, ಮದ್ದೂರಿನ ಸೋಮನಹಳ್ಳಿ ಗ್ರಾಮದಲ್ಲಿ ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರುವಂಥದ್ದು. ದೇಶ ಕಂಡಂತಹ ಹಾಗೂ ರಾಜ್ಯ ಕಂಡಂತಹ ರಂಜಿತ ರಾಜಕಾರಣಿ, ಜೊತೆಗೆ ಹಿರಿಯ ಮುತ್ಸದಿ ರಾಜಕಾರಣಿ ಅವರ ಪಾರ್ಥಿವ ಶರೀರ ಆಗಮನಕ್ಕೆ ಸಾಕಷ್ಟು ಕಾದು ಕುಳಿತಿರುವಂಥದ್ದು. ಯಾಕಂತಂದರೆ ಇಲ್ಲಿ ಎಲ್ಲ ಬರಲಿಕ್ಕೆ ಅವರ ಹುಟ್ಟೂರು ಸೋಮನಹಳ್ಳಿ ಏನಿದೆ, ಆ ಸೋಮನಹಳ್ಳಿಯಲ್ಲಿ ಒಂದು ರೀತಿ ನೀರವ ಮೌನ ಕೂಡ ಆವರಿಸಿರುವಂಥದ್ದು. ನಾವು ಆ ಸೋಮನಹಳ್ಳಿಯ ಪ್ರಮುಖ ರಸ್ತೆಯ ಸುಮಾರು 2 ಎಕರೆ ಜಾಗದ ಪ್ರದೇಶದಲ್ಲಿ ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಇವತ್ತು ಆ ಪ್ರದೇಶದಲ್ಲಿ ಕೂಡ ಇರುವಂಥದ್ದು ಸೋಮನಹಳ್ಳಿಯ ಅಂತ್ಯಕ್ರಿಯೆ ಸಿದ್ಧತೆ ಮಾಡಿಕೊಂಡಿರುವಂತಹ ಜಾಗ ಏನಿದೆ ಆ ಜಾಗದಲ್ಲಿ ಈಗಾಗಲೇ ಇರುವಂಥದ್ದು. ಸಾಕಷ್ಟು ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಇಲ್ಲಿ ಮಧ್ಯಾಹ್ನ 3 ಗಂಟೆಯ ನಂತರ ಈ ಜಾಗದಲ್ಲಿ ಇವಾಗ ಏನು ನಾವು ತೋರಿಸ್ತಾ ಇದ್ದೀವಿ ಆ ದೃಶ್ಯದ ಜಾಗದಲ್ಲಿ ಅಂತ್ಯಕ್ರಿಯೆ ಮಾಡಲಿಕ್ಕೆ ಜಿಲ್ಲಾಡಳಿತದಿಂದ ಮತ್ತು ಜೊತೆಗೆ ಅವರ ಸಂಬಂಧಿಕರೇನಿದ್ದಾರೆ ಎಲ್ಲರೂ ಕೂಡ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಜೊತೆಗೆ ರಾಜಕಾರಣಿಗಳು ಬಂದಂತಹ ಸಂದರ್ಭದಲ್ಲಿ ಎಲ್ಲವನ್ನು ಸಕಲ ರೀತಿಯಾಗಿ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಅವರಿಗೆ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡಲಾಗ್ತಾ ಇರುವಂಥದ್ದು. ಆ ದೃಶ್ಯಾವಳಿಗಳನ್ನು ಕೂಡ ಸಂಪೂರ್ಣವಾಗಿ VIP ಜೊತೆಗೆ ಸಚಿವ ಸಂಪುಟದ ಸಹೋದ್ಯೋಗಿಗಳು ಅಂದರೆ ಸಚಿವ ಸಂಪುಟದ ಮಂತ್ರಿಗಳೇನಿದ್ದಾರೆ ಎಲ್ಲರೂ ಕೂಡ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಬರ್ತಾರೆ. ಬಂದು ಇಲ್ಲಿ ದರ್ಶನದ ವ್ಯವಸ್ಥೆ ಆದ ನಂತರ ಅಂದರೆ 3 ಗಂಟೆಯ ನಂತರ ಏನು ವಿಧಿವಿಧಾನದ ಪ್ರಕಾರದಂತೆ ಇಲ್ಲಿ ಅಂತ್ಯಕ್ರಿಯೆಯನ್ನು ಕೂಡ ಮಾಡಲಾಗುತ್ತೆ. ಸಾಕಷ್ಟು ಇಲ್ಲಿಗೆ ಬರ್ತಕ್ಕಂತಹ ಜನ ಏನಿದ್ದಾರೆ ಆ ಜನರನ್ನು ಕೂಡ ಕಂಟ್ರೋಲ್ ಮಾಡಲಿಕ್ಕೆ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಕೂಡ ಮಾಡಲಾಗ್ತಾ ಇದೆ. ಸುಮಾರು 3,000ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳನ್ನ ನೇಮಕ ಮಾಡಲಾಗ್ತಾ ಇದೆ. 2 ಜನ SP ಜೊತೆಗೆ 3 ಜನ DYSPಗಳು ಸೇರಿದಂತೆ 3,000ಕ್ಕೂ ಹೆಚ್ಚು ಪೊಲೀಸರನ್ನ ಕೂಡ ಈಗಾಗಲೇ ಹೊರ ಜಿಲ್ಲೆಗಳಿಂದಲೂ ಕರೆಸ್ಕೊಂಡಿರುವಂಥದ್ದು.
ಈ ಮೊದಲು ಅವರ ಪಾರ್ಥಿವ ಶರೀರ ಬಂದಂತಹ ಸಂದರ್ಭದಲ್ಲಿ ಸೋಮನಹಳ್ಳಿಗೆ ಬರುತ್ತೆ. ಆ ಈ 2 ಎಕರೆ ಜಾಗ ಏನಿದೆ ಆ ಜಾಗದಲ್ಲಿ ಬೃಹತ್ ಪೆಂಡಲನ್ನು ಹಾಕುವ ಮುಖಾಂತರ ಸಕಲ ರೀತಿಯಾದಂತಹ ದರ್ಶನಕ್ಕೆ, ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಂಡಿರುವಂಥದ್ದು. ಮೊದಲನೇದಾಗಿ ಅವರ ಪಾರ್ಥಿವ ಶರೀರವನ್ನು ತಂದು ಇಲ್ಲಿ ಸೋಮನಹಳ್ಳಿಯ ಜಾಗಕ್ಕೆ ಅಂದರೆ ಮೊದಲು ಇಲ್ಲಿ ಕೂಡ ಇಡಲಾಗುತ್ತೆ. ನಾನು ನನ್ನ ಬಲಭಾಗದಲ್ಲಿ ತೋರಿಸ್ತಾ ಇದ್ದೀನಿ. ಬಲಭಾಗದಲ್ಲಿ ಮಾಜಿ CM SM ಕೃಷ್ಣರವರ ಪಾರ್ಥಿವ ಶರೀರವನ್ನು ಒಂದಿಷ್ಟು ಗಂಟೆಗಳ ಕಾಲ ಈ ಜಾಗದಲ್ಲಿ ಇಡಲಾಗುತ್ತೆ. ಇಲ್ಲಿ ಒಂದಿಷ್ಟು ಅಂತಿಮ ದರ್ಶನವನ್ನು ಮಾಡಲಿಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇರುವಂತಹ ದೃಶ್ಯಗಳು ಈಗಾಗಲೇ ನೋಡ್ತಾ ಇದ್ದೀವಿ. ಜೊತೆಗೆ 1 ಗಂಟೆಯ ನಂತರ ಏನು ವಿಧಿವಿಧಾನದ ಪ್ರಕಾರ ಆ ಸ್ಥಳಕ್ಕೆ ಕೂಡ ತೆಗೆದುಕೊಂಡು ಹೋಗ್ತಾರೆ. ನಾನು ಆಗಲೇ ಕೂಡ ಹೇಳ್ತಾ ಇದ್ದೆ, ಆ ಅಂತಿಮ ದರ್ಶನಕ್ಕೆ ಇಲ್ಲಿ ಇಟ್ಟು 1-2 ಗಂಟೆಗಳ ಕಾಲ ಈ ಜಾಗದಲ್ಲಿ ಇಡ್ತಾರೆ. ಇಲ್ಲಿ ಅಂತಿಮ ದರ್ಶನದ ವ್ಯವಸ್ಥೆ ಆದ ನಂತರ ಇಲ್ಲಿಂದ ಮತ್ತೆ ಅವರ ಅಂತ್ಯಕ್ರಿಯೆ ಮಾಡಲಿಕ್ಕೆ ಇನ್ನೊಂದು ಜಾಗ ಕೂಡ ಇದೆ. ಸುಮಾರು 100 ಮೀಟರ್ ಆಗುತ್ತೆ. ಇಲ್ಲಿಂದ ತೆಗೆದುಕೊಂಡು ಹೋಗಿ ಅಲ್ಲಿ ಸಕಲ ರೀತಿಯಾದಂತಹ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಈಗಾಗಲೇ ಸ್ಥಳಕ್ಕೆ ಮಂಡ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಇಲ್ಲಿ ಬಂದು ವೀಕ್ಷಣೆಯನ್ನು ಮಾಡ್ತಾ ಇರುವಂಥದ್ದು. JCB ಆಗಿರ್ಬೋದು, ಕೆಲವೊಂದು ಸಿಬ್ಬಂದಿಗಳಿಂದ ಈಗಲೂ ಕೂಡ ಕೆಲಸ ಕಾರ್ಯಗಳು ಈ ಸ್ಥಳದಲ್ಲಿ ಸೋಮನಹಳ್ಳಿಯ ಕಾಫಿ ಡೇ ಏನಿದೆ ಆ ಕಾಫಿ ಡೇನ ಪಕ್ಕದಲ್ಲಿ ಸಕಲ ರೀತಿಯಾಗಿ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಹಲವಾರು ಗಣ್ಯರು ಕೂಡ ಇಲ್ಲಿಗೆ ಬರ್ತಾರೆ. ಅಂತಿಮ ದರ್ಶನಕ್ಕೆ ಬರ್ತಾರೆ ಎನ್ನುವ ಮಾಹಿತಿ ಈಗಾಗಲೇ ಲಭ್ಯವಾಗಿರ್ತಕ್ಕಂಥದ್ದು. ಸಾಕಷ್ಟು ಒಂದು ಕಡೆ ಮದ್ದೂರು ತಾಲೂಕು ಸಂಪೂರ್ಣವಾಗಿ ಬಂದಾಗಿದೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲೋ ಒಂದು ಕಡೆ ಸೋಮನಹಳ್ಳಿಯಲ್ಲಿ ಅವರ ಸಂಬಂಧಿಕರಾಗಲಿ, ಜೊತೆಗೆ ಆ ಹುಟ್ಟೂರಿನಲ್ಲಿ ನೀರವ ಮೌನ ಆವರಿಸಿದೆ. ಮದ್ದೂರು ಪಟ್ಟಣ ಸಂಪೂರ್ಣವಾಗಿ ಬಂದ್ ಮಾಡುವ ಮುಖಾಂತರ ಅವರ ಅಂತಿಮ ದರ್ಶನದ ಬಂದು ನೋಡಲಿಕ್ಕೆ ಅವರೆಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ. ಬೆಂಗಳೂರಿನಿಂದ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೂಡ ಸದಾಶಿವನಗರದಿಂದ ಮಂಡ್ಯದ ಸೋಮನಹಳ್ಳಿಗೆ ಅವರ ಪಾರ್ಥಿವ ಶರೀರ ಬರುತ್ತೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಒಟ್ಟಾರೆ ಮದ್ದೂರಿನ ಸೋಮನಹಳ್ಳಿಯಲ್ಲಿ ಪೊಲೀಸ್ ಇಲಾಖೆಯಿಂದಲೂ ಸಾಕಷ್ಟು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಜೊತೆಗೆ ಜಿಲ್ಲಾಡಳಿತ ಖುದ್ದು ಕೂಡ ಇಲ್ಲಿ ಕೆಲಸವನ್ನು ಮಾಡಿಸ್ತಾ ಇರುವಂಥದ್ದು. 3 ಗಂಟೆಯ ನಂತರ ಸಂಪ್ರದಾಯದಂತೆ, ವಿಧಿವಿಧಾನದಂತೆ ಅವರ ಅಂತ್ಯಕ್ರಿಯೆ ನೆರವೇರುತ್ತೆ. ಸಂತೋಷ್.